ಪ್ರಧಾನಿ ನರೇಂದ್ರ ಮೋದಿ ಪ್ರತಿದಿನ ಮೈಕ್ ಮುಂದೆ ಕ್ಯಾಶ್ಲೆಸ್ ವ್ಯವಹಾರದ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ. ಸರ್ವಿಸ್ ಚಾರ್ಜ್ ಬಿದ್ರೂ ಸಹ ಕ್ಯಾಶ್ ರಹಿತ ಬಿಸಿನೆಸ್ಗೆ ವ್ಯಾಪಾರಸ್ಥರು ಸಿದ್ಧರಿದ್ದಾರೆ. ಆದರೆ ಹಲ್ಲಿದ್ರೆ ಕಡಲೆ ಇಲ್ಲ, ಕಡಲೆ ಇದ್ರೆ ಹಲ್ಲಿಲ್ಲ ಎಂಬಂತೆ ಆ ಜಿಲ್ಲೆಯಲ್ಲಿ ಕ್ಯಾಶ್ಲೆಸ್ ವ್ಯವಹಾರಕ್ಕೆ ಅಗತ್ಯವಿರೋ ಉಪಕರಣಗಳೇ ಸಿಗ್ತಿಲ್ಲ. ಏನ್ರಿ ಜೀನ್ಸ್ ಪ್ಯಾಂಟ್ ಹಾಗೂ ಕಾಟನ್ ಶರ್ಟ್ಗೆ ಎಷ್ಟ್ರಿ ರೇಟು? ನೋಡ್ರಿ, ಪ್ಯಾಂಟ್ ಶರ್ಟ್ ಎರಡು ಬಾಳ್ ಪಸಂದ್ ಅದವ್ರಿ. ತಗೋರಿ, ಬರೀ 1000 ಅಷ್ಟೇ. ಹೌದು, ಆಯ್ತು, ಪ್ಯಾಕ್ ಮಾಡ್ರಿ. ಥ್ಯಾಂಕ್ ಯು. ಈ ಕಾರ್ಡ್ ಸ್ವೈಪ್ ಮಾಡಿ ಬಿಲ್ ಕೊಡ್ರಿ. ಅಯ್ಯೋ, ಕ್ಯಾಶ್ ಕೊಡ್ರಿ. ನಮ್ ಅಂಗಡಿಯೊಳಗ ಕಾರ್ಡ್ ನಡೆಯೋದಿಲ್ಲ. ನಮ್ ಹತ್ರ ಸ್ವೈಪಿಂಗ್ ಮಿಷನ್ ಇಲ್ಲ. ಹೌದು, ಕಲಬುರಗಿ ಜಿಲ್ಲೆಯಲ್ಲಿ ವಸ್ತುಗಳನ್ನ ಖರೀದಿಸಿದ ನಂತರ ಗ್ರಾಹಕರು ನೀಡೋ ಡೆಬಿಟ್ ಹಾಗೂ ಕ್ರೆಡಿಟ್ ಕಾರ್ಡ್ ನೋಡಿ ವ್ಯಾಪಾರಸ್ಥರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಅನುಭವ. ಇತ್ತ ಗ್ರಾಹಕರ ಕೈಯಲ್ಲಿ ಕ್ಯಾಶ್ ಇರದೆ ಇಷ್ಟಪಟ್ಟು ಖರೀದಿಸಿದ ಐಟಂಗಳನ್ನ ವಾಪಸ್ ಕೊಡೋಕೂ ಆಗದೆ ತೆಗೆದುಕೊಳ್ಳೋಕೂ ಆಗದೆ ಪೇಚಾಡೋ ಸ್ಥಿತಿ. ಅಂದ್ಹಾಗೆ ಜಿಲ್ಲೆಯ ಅಂಗಡಿಗಳಲ್ಲಿ ಸ್ವೈಪಿಂಗ್ ಮಿಷನ್ ಇಲ್ಲದೆ ಕ್ಯಾಶ್ಲೆಸ್ ವಹಿವಾಟು ಮಾಡೋಕೆ ಅಂತ ಜನ ಪರದಾಡ್ತಿದ್ದಾರೆ. ಅಮೌಂಟ್ ಇಲ್ಲ, ಅಮೌಂಟ್ ತರ್ತಾ ಇಲ್ಲ. ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ತರ್ತಾ ಇದ್ರೆ ಬರೀ 90% ಕಸ್ಟಮರ್ ವಾಪಸ್ ಹೋಗ್ತಾ ಇದ್ರಿ. ಇವಾಗ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇವಾಗ ಬ್ಯಾಂಕ್ನವ್ರು ಕೊಡ್ತಾ ಇಲ್ಲ. 1 ಮಂತ್ ಇಂದ ವೇಟ್ ಮಾಡ್ತಾ ಇದೀವಿ. 1 ತಿಂಗಳು ಬಿಟ್ಟು ಬನ್ನಿ, ನಾಳೆ ಬನ್ನಿ, ನಾಳೆ ಬನ್ನಿ ಹೇಳ್ತಾ ಇದಾರೆ. ನಾಳೆ ಹಿಂಗೆ ಆಗ್ತಾ ಇದಾರೆ ಡೈಲಿ. ಜನರ ಕೈಯಲ್ಲಿ ವ್ಯಾಪಾರಕ್ಕೆ ಸಾಕಷ್ಟು ಹಣ ಇಲ್ಲ. ಹೀಗಾಗಿ ಅವರು ಡೆಬಿಟ್ ಕ್ರೆಡಿಟ್ ಕಾರ್ಡ್ ಇವೆಯಲ್ಲ ಅಂತ ನೆಮ್ಮದಿಯಾಗಿ ಅಂಗಡಿಗಳಿಗೆ ಹೋದ್ರೆ ನಮ್ಮಲ್ಲಿ ಕಾರ್ಡ್ ಮೂಲಕ ಹಣ ಪಡೆಯಲ್ಲ ಅನ್ನೋ ಬೋರ್ಡ್ಗಳು ಜನರ ಕಪಾಳಕ್ಕೆ ಹೊಡೆಯುವಂತೆ ನೇತಾಡುತ್ತಿವೆ. ಈ ಪೀಕಲಾಟಕ್ಕೆಲ್ಲ ಕಾರಣ ಬ್ಯಾಂಕ್ಗಳಲ್ಲಿ ವ್ಯಾಪಾರಿಗಳಿಗೆ ಸ್ವೈಪಿಂಗ್ ಮಿಷನ್ಗಳು ಸಿಗದೇ ಇರೋದು. ಮುಂಚಿತವಾಗಿ ಅರ್ಜಿ ಸಲ್ಲಿಸಿದ್ರೂ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮಿಷನ್ಗಳನ್ನ ನೀಡ್ತಾ ಇಲ್ಲ. ಇದರಿಂದ ವ್ಯಾಪಾರದಲ್ಲಿ 90% ಕುಂಠಿತವಾಗಿದೆ ಅಂತ ವ್ಯಾಪಾರಸ್ಥರು ಅಳಲು ತೋಡಿಕೊಳ್ತಾರೆ. ಇತ್ತ ಬ್ಯಾಂಕ್ ಅಧಿಕಾರಿಗಳನ್ನ ಕೇಳಿದ್ರೆ ಮಿಷನ್ಗಳು ಸ್ಟಾಕ್ ಇಲ್ಲ ಅಂತಾರೆ. ನೋಟ್ ಬ್ಯಾನ್ ಆದ ಬಳಿಕ ಸಾಕಷ್ಟು ಜನ ಸ್ವೈಪಿಂಗ್ ಮಷಿನ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಬ್ಯಾಂಕ್ಗಳಿಗೆ ಸ್ವೈಪಿಂಗ್ ಮಷಿನ್ಗಳನ್ನ ಪೂರೈಸಿದ್ದ ಕಂಪನಿಗಳು ಅಗತ್ಯಕ್ಕೆ ತಕ್ಕಷ್ಟು ಮಷಿನ್ಗಳನ್ನ ಪೂರೈಕೆ ಮಾಡುತ್ತಿಲ್ಲ. ಹೀಗಾಗಿ ಮಷಿನ್ಗಳ ಕೊರತೆ ಉಂಟಾಗಿದೆ. ಆದಷ್ಟು ಬೇಗನೆ ಈ ಸಮಸ್ಯೆ ನಿವಾರಿಸುತ್ತೇವೆ. ಒಟ್ನಲ್ಲಿ ಕ್ಯಾಶ್ಲೆಸ್ ವ್ಯವಹಾರಕ್ಕೆ ಉಪಕರಣಗಳು ಸಿಗದೆ ಜನರು ಹಾಗೂ ವ್ಯಾಪಾರಸ್ಥರು ತೊಂದರೆಗೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಮಿಷನ್ಗಳ ಪೂರೈಕೆ ಮಾಡದೆ ಹೋದ್ರೆ ಜನ ಕ್ಯಾಶ್ಲೆಸ್ ವ್ಯಾಪಾರದ ಬಗ್ಗೆ ಆಸಕ್ತಿ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಸಂಜಯ್, ಟಿವಿ9, ಕಲಬುರಗಿ.